500 ವರ್ಷಗಳ ನಿರಂತರ ಹೋರಾಟ ನಾಳೆ ಸಫಲಗೊಳ್ತಾ ಇದೆ. ಲಕ್ಷಾಂತರ ಕರಸೇವಕರ ತ್ಯಾಗ ಬಲಿದಾನಕ್ಕೆ ನಾಳೆ ಒಂದು ಉತ್ತರ ಸಿಗ್ತಾ ಇದೆ. ಯಾಕೆಂತಂದ್ರೆ ನಾಳೆ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇದೆ. ಸೊ ರಾಮ ಮಂದಿರಕ್ಕಾಗಿ ಶ್ರಮಿಸಿರುವಂತಹ, ರಾಮ ಮಂದಿರಕ್ಕಾಗಿ ಸಾಕಷ್ಟು ತ್ಯಾಗವನ್ನು ಮಾಡಿರ್ತಕ್ಕಂತಹ ಲಕ್ಷಾಂತರ ಕರಸೇವಕರು ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ ಬೆಳಗಾವಿಯ ದಿಲೀಪ್ ವೇರ್ನೇಕರ್ ಕೂಡ ಒಬ್ರು. ಸೊ ಸದ್ಯ ಅವ್ರು ನಮ್ಮ ಜೊತೆಗಿದ್ದಾರೆ. ಅಂದಿನ ಅಂದ್ರೆ ರಾಮ ಮಂದಿರವನ್ನ ನಿರ್ಮಿಸಲಿಕ್ಕೆ ಅಡಿಯನ್ನ ಹಾಕಿರ್ತಕ್ಕಂತಹ ದಿನಗಳು ಹೇಗಿದ್ವು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಸರ್, 1992 ಡಿಸೆಂಬರ್ 6 ಆ ದಿನಗಳು ಹೇಗಿತ್ತು? ನೀವು ಯಾವ ರೀತಿಯಾಗಿ ಇಲ್ಲಿಂದ ಹೋದ್ರಿ? ಅಲ್ಲಿ ಏನೇನು ಪ್ರೊಸೆಸ್ ಆಯ್ತು? ಕಾರ್ಯಗಳು ಹೇಗಾಯ್ತು ಅಲ್ಲಿ? ಹೋಗಬೇಕಾದ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ, ಅಂದರೆ ಆವಾಗ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಮೊದಲನೇ ಬ್ಯಾಚ್ ಹೋದ ನಂತರ ರೈಲ್ವೆ ಸ್ಟೇಷನ್ನಲ್ಲಿ ಹೇಳಿದರು, ನಾಳೆ ವೆರ್ನೇಕರ್ ನೇತೃತ್ವದಲ್ಲಿ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ತಕ್ಷಣ ಅಲ್ಲಿರುವಂಥ ಪೊಲೀಸರೆಲ್ಲ ನಮ್ಮ ಬ್ಯಾಂಕ್ ಚೇರ್ಮನ್ರಿಗೆಲ್ಲ ಬಿಟ್ಟು ಫೋನ್ ಮಾಡಿ, ಈ ರೀತಿ ನಿಮ್ಮ ಬ್ಯಾಂಕ್ನಿಂದ ಹೋಗ್ತಾ ಇದ್ದಾರೆ, ನೀವೇನು ಕ್ರಮ ತಗೊಳ್ಳಲ್ವಾ ಅಂತಂದರು. ಚೇರ್ಮನ್ರು ನನಗೆ ಕರೆಸಿದರು, ಮತ್ತು ನೀವು ಅಯೋಧ್ಯೆಗೆ ಹೋಗ್ತಾ ಇದ್ದೀರಂತಲ್ಲ? ಹೌದು. ಮತ್ತು ಲೀವ್ ಹಾಕಿದ್ದೀರಾ? ಹಾಕಿದ್ದೇನೆ. ಏನಂತ ಹಾಕಿದ್ದೀರಾ? ನಾನು ನಾರ್ತ್ ಇಂಡಿಯಾ ಟೂರ್ ಅಂತ ಹಾಕಿದ್ದೀನಿ ಅಂತೇಳಿ. ಹಾಗೆಲ್ಲ ಹೋಗ್ಲಿಕ್ಕೆ ಬರಲ್ಲಲ್ಲ, ಹೋದ್ರೆ ನಾವು ಸಸ್ಪೆಂಡ್ ಮಾಡಬೇಕಾಗತ್ತೆ ಹಾಗೆ ಹೀಗಂದರು. ಆಯಿತು, ನಾನು ಯೋಚನೆ ಮಾಡ್ತೇನೆ ಅಂಥೇಳಿ ಮಾರನೇ ದಿವಸ ಹುಬ್ಬಳ್ಳಿಯಿಂದ ಅಯೋಧ್ಯೆಗೆ ಹೋದ್ವಿ. ಮತ್ತು 15 ದಿವಸನ ಮೊದಲೇ ಹೋಗಿದ್ವಿ. ಕಾರಣ ಯಾವುದೇ ಕಾರಣದಿಂದ ರಾಷ್ಟ್ರಪತಿ ಆಡಳಿತ ಬರ್ಬೋದು ಅನ್ನುವಂಥ ಒಂದು ಆತಂಕ ಇತ್ತು. ಆ ನಂತರ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂಥ ಉದ್ದೇಶದಿಂದ ಅಯೋಧ್ಯೆಯಲ್ಲಿ ಪ್ರತಿಯೊಂದು ರಾಜ್ಯದವರಿಗೂ ಒಂದೊಂದು ನಗರವನ್ನು ನಿರ್ಮಾಣ ಮಾಡಿದ್ರು. ಈಗ ಪ್ರತಿನಿತ್ಯ ಅಲ್ಲಿಂದ ನಾವು ಸರಿಯೂ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ವಿ. ಯಾಕಂದರೆ ಲಕ್ಷಾಂತರ ಜನಗಳಿಗೆ ನೀರಿನ ವ್ಯವಸ್ಥೆ ಅಂತ ಅಲ್ಲಿ ಸಾಧ್ಯ ಇರಲಿಲ್ಲ. ಹೀಗಾಗಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಅಲ್ಲಿತ್ತು. ಪ್ರತಿನಿತ್ಯ ಸಾಯಂಕಾಲ ಅನೇಕ ಸಾಧು ಸಂತರಲ್ಲೇ ಸಾಯಂಕಾಲ ಭಾಷಣ ಪ್ರವಚನಗಳು ಇರ್ತಾ ಇದ್ವು. ಆಮೇಲೆ ಮೊದಲನೇ ಅವ್ರು ಹೇಳಿದ್ರು, ಡಿಸೆಂಬರ್ 5ಕ್ಕೆ ನಮಗೆಲ್ಲ ಸೂಚನೆ ಕೊಟ್ಟರು, ನಾಳೆ ನಾವು ಸಾಂಕೇತಿಕವಾಗಿ ಕಾರ ಸೇವೆಯನ್ನು ಮಾಡುವಂಥದ್ದಿದೆ. ಹೀಗಾಗಿ ಸರಿಯೂ ನದಿಯಿಂದ ಎಲ್ಲರೂ ಮಣ್ಣನ್ನು ತಗೊಂಡು ಸಿದ್ಧರಾಗಿರಬೇಕು ಅಂಥೇಳಿ ಹೇಳಿದ್ರು. ಬೆಳಗ್ಗೆ ಆ ರೀತಿ ಭಾಷಣಗಳೆಲ್ಲ ಪ್ರಾರಂಭ ಆದವು. ನಮ್ಮ ನೆನಪಿದ್ದ ಪ್ರಕಾರ ಆವಾಗ ಉಮಾಭಾರತಿ ಮತ್ತು ಸಾಧ್ವಿ ಋತಂಬರ, ಅದ್ವಾನಿಯವರ ಭಾಷಣ ಎಲ್ಲ ನಡೀತಾ ಇತ್ತು. ಅದೇ ಹೊತ್ತಿನಲ್ಲಿ ಭಾಷಣದ ಸ್ಥಳದಿಂದ ನಮಗೆ ಕಾಣಿಸ್ತಾ ಇತ್ತು ಈ ಬಾಬರಿ ಮಸ್ಜಿದ್ ಅನ್ನುವಂಥ ಕಟ್ಟಡ. ತಕ್ಷಣ ಅಲ್ಲಿ ಕೆಲವರೆಲ್ಲ ಹತ್ತಿ ನಿಂತಿರುವಂಥದ್ದು ಆ ನಮ್ಮ ಸ್ಥಳದಿಂದನೇ ಕಾಣಿಸ್ತಾ ಇತ್ತು. ವೇದಿಕೆಯಿಂದನೇ ಹೇಳಿದರು, ಯಾರು ಕೂಡ ಆ ಬಾಬರಿ ಮಸ್ಜಿದ್ ಹತ್ರ ಹೋಗಬಾರದು, ನಮ್ದು ಕೇವಲ ಇವತ್ತು ಸಾಂಕೇತಿಕ ಕಾರ್ಯಸೇವೆ ಮಾಡುವಂಥದ್ದಿದೆ. ಆದರೆ ಅದನ್ನು ಕೇಳಿದ ತಕ್ಷಣ ಈ ಸಭೆಯಲ್ಲಿ ಇದ್ದಂಥವ್ರು ಸಹಿತ ಎದ್ದಿಗಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದರು. ಅಲ್ಲಿ ಬೇಲಿಗೆ ಹಾಕಿರುವಂಥ ಕಬ್ಬಿಣದ ರಾಡ್ ಇತ್ಯಾದಿಗಳನ್ನೇ ತಗೊಂಡು, ಅಂದ್ರೆ ತಾವು ಹೇಳ್ತಾ ಇರೋದು ಅದಕ್ಕೆ ಸೆಕ್ಯೂರಿಟಿ ಆಗಿದ್ದಿರ್ತಕ್ಕಂತಹ ಕಬ್ಬಿಣದ ರಾಡ್ಗಳು, ಬೇಲಿಗಳನ್ನ ಹಾಕಿದ್ರು. ಅದನ್ನು ತಗೊಂಡು ಕರಸೇವಕರು ಮುಂದ್ಕೊಂಡು ಆ ಬಾಬರಿ ಮಸ್ಜಿದ್ ಕಟ್ಟಡವನ್ನು ಒಡಿಲಿಕ್ಕೆ ಪ್ರಾರಂಭ ಮಾಡಿದರು. ಇದು ನಮ್ಮ ಅಂದರೆ ಒಡೆಯುವಂಥ ಪ್ಲ್ಯಾನ್ ಯಾವುದೇ ರೀತಿಯಿಂದ ಇರಲಿಲ್ಲ ಅನ್ನೋದಕ್ಕೆ ಉದಾಹರಣೆ ನಮ್ಮ ಸುದರ್ಶನ್ ಜಿ, ಮುಂದೆ ಸಂಘದ RSSನ ಸರ್ಸಂಘ ಚಾಲಕರಾಗಿದ್ದರು. ಅವರು ಒಳಗಡೆ ಇದರಲ್ಲೇ ಇದ್ದರು ತಡಿಲಿಕ್ಕಾಗಿ. ಜನ ಅವರನ್ನು ಕೂಡ ಎತ್ತಿ ಮುಗಿದ್ಬಿಟ್ರು. ಅಂದರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು, ಯಾವುದೇ ರೀತಿಯ ಪ್ಲ್ಯಾನ್ ನಮ್ಮದು ಇರಲಿಲ್ಲ. ಆದರೆ ಅವರ ಆಕ್ರೋಶವನ್ನು ತಡೆಯುವಂಥ ಶಕ್ತಿ ನಮಗಿರಲಿಲ್ಲ. ಅವ್ರು ಯಾರು ಅಂತಂದರೆ 90ರಲ್ಲಿ ಏನು ಗೋಳಿಬಾರ್ ಆಗಿತ್ತು ಮುಲಾಯಂ ಸಿಂಗ್ ಇದ್ದಾಗ, ಅವರಲ್ಲಿ ಹತಾದಂಥ ಮನೆತನದ ಜನಗಳವರು. ಹೀಗಾಗಿ ಅವ್ರನ್ನ ತಡೆಯುವಂಥ ಶಕ್ತಿ ಯಾರಿರಲಿಲ್ಲ. ಸಾವಕಾಶದ ಪ್ರಾರಂಭ ಆಯಿತು. ಸಭೆಯಲ್ಲಿದ್ದಂಥ ಲಕ್ಷಾಂತರ ಜನಗಳು ಕೂಡ ಅಲ್ಲಿಗೆ ಹತ್ತಿರಕ್ಕೆ ಬಂದರು. ಆವತ್ತಿನಲ್ಲಂತೂ ಯಾರು ಕೂಡ ತಡೆಯುವಂಥ ಸ್ಥಿತಿನಲ್ಲಿರಲಿಲ್ಲ. ಮತ್ತು ಕಲ್ಯಾಣ್ ಸಿಂಗ್ ಅಂತ ಅವಾಗ ಹೇಳಿದ್ರು, ಯಾವುದೇ ಕಾರ್ಯಸೇವಕರ ಮೇಲೆ ನಾನು ಗೋಳಿಬಾರ್ ಮಾಡಲ್ಲ ಅಂಥೇಳಿ. ಹೀಗೆ ಯಾರು ಕೂಡ ಪೊಲೀಸರಾಗಲಿ ಮಿಲಿಟ್ರಿಯವರಾಗಲಿ ನಮ್ಮ ಮೇಲೆ ಗೋಳಿಬಾರ್ ಮಾಡಲಿಲ್ಲ. 10:10ವರೆಗೆ ಅದು ಹೊಡಿಲಿಕ್ಕೆ ಪ್ರಾರಂಭ ಆಯಿತು. ಅದರ ಎದುರುಗಡೆ ನಾನಿದ್ದೆ. 11ವರೆಗೆ ಮೊದಲನೇ ಗುಮ್ಮಟ ಬಿತ್ತು. ಆ ನಂತರ 1ವರೆಗೆ ಎರಡನೇ ಗುಮ್ಮಟ ಬಿತ್ತು. 4ವರೆಗೆ ಮಧ್ಯದ ದೊಡ್ಡ ಗುಮ್ಮಟ ಬಿತ್ತು. ಅದಾದ ಎಷ್ಟು ಲಕ್ಷ ಕಾರ್ಯಕರ್ತರಿದ್ರು, ಕರಸೇವಕರಿದ್ರು? ಒಂದು ವೇಳೆ ಮಾಡಬೇಕಾದ್ರೆ ಎಷ್ಟು ಜನ ತೀರೋದ್ರು? ಅಂದ್ರೆ ಮೇಲಿಂದ ಏನಾದ್ರು ಬಿದ್ದು ಅಥವಾ ಕಾಲ್ ತುಳಕಕ್ಕೆ ಸಿಕ್ಕಿ?
ಜನಗಳು ಯಾವ ರೀತಿ ಉತ್ಸಾಹ ಇತ್ತಂದ್ರೆ ಗುಮ್ಮಟದ ಮೇಲೇನೆ ಹತ್ತಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೊರಗಡೆ ಇದ್ದಂತ ಜನ ಹೇಳ್ತಾ ಇದ್ರು ಅದು ಬಿದ್ದು ಕೆಳಗೆ ಬಿದ್ದರೆ ನೀವು ಸಾಯ್ತೀರ ಅಂತ. ಆದ್ರೂ ಕೂಡ ಅವ್ರು ಯಾರು ಹೊರಗಡೆ ಬರುವಂತ ಸ್ಥಿತಿ ಇರಲಿಲ್ಲ. ಸುಮಾರು 15ರಿಂದ 20 ಜನ ಆ ಹೊತ್ತಿನಲ್ಲಿ ಆಹುತಿ ಆಗಿರ್ಬೋದು ಅನ್ನುವಂಥ ಅಂದಾಜಿದೆ. ಸುಮಾರು 100ಕ್ಕಿಂತ ಹೆಚ್ಚು ಜನ ಗಾಯಾಳುಗಳಾಗಿದ್ದು ಅವ್ರನ್ನೆಲ್ಲ ಆಂಬುಲೆನ್ಸ್ ಮೇಲೆ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆನೂ ಇತ್ತು. ಹೀಗೆ 4ವರೆಗೆ ಬಿದ್ದ ನಂತರ ನಾವೆಲ್ಲ ಅತ್ಯಂತ ಆನಂದದಿಂದ ಪುನಃ ಅಯೋಧ್ಯೆ ನಗರದೆಲ್ಲ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿ ವ್ಯವಸ್ಥೆ ಈಗಿತ್ತಲ್ಲ, ಪ್ರತಿಯೊಂದು ಲೈಟ್ ಕಂಬಗಳಿಗೂ ಹಾರ್ನ್ಗಳಿಟ್ಟಿದ್ರು. ಈಗ ಏನೇ ಸೂಚನೆ ಕೊಟ್ಟರು ಸಹಿತ ನಮಗೆ ತಕ್ಷಣ ಗೊತ್ತಾಗ್ತಿತ್ತು. ಸುಮಾರು 7ವರೆಗೆ ಪುನಃ ಅನೌನ್ಸ್ ಮಾಡಿದರು, ನಾವು ಮಂದಿರವನ್ನು ಕಟ್ಟಬೇಕಾಗಿದೆ, ಎಲ್ಲರೂ ಬನ್ನಿ ಅಂತೇಳಿ. ಆವಾಗ 7ವರೆಗೆ ಪುನಃ ನಾವೆಲ್ಲ ಸಾವಿರಾರು ಜನ ಹೋದ್ವಿ. 2-3 ಕಿಲೋಮೀಟ್ರ್ ಕ್ಯೂ, ಮಣ್ಣು ಸಾಗಿಸೋದು, ಉಸುಕನ್ನು ಸಾಗಿಸೋದು, ಸಿಮೆಂಟ್ ಸಾಗಿಸೋದು, ಹೀಗೆ ಆ ಕಾರ್ಯದಲ್ಲಿ ನಾವು ಪ್ರತ್ಯಕ್ಷ ಪಾಲ್ಗೊಂಡು ನಾವು ಬೆಳಗ್ಗೆ ಹೊತ್ತಿಗೆ ಅಂದ್ರೆ ತಾತ್ಪರ್ತಿಕ ಮಂದಿರ ನಿರ್ಮಾಣ ಆಯಿತು. ಮತ್ತು ಜನಗಳು ಈ ರೀತಿ ಯೋಚನೆ ಮಾಡಿದ್ರಲ್ಲ, ಅಯೋಧ್ಯೆಗೆ ಬರುವಂಥ ಎಲ್ಲ ದಾರಿಗಳನ್ನು ಬಂದ್ ಮಾಡಿದ್ರು. ಹೇಗಂದರೆ ಅಲ್ಲಿರುವಂಥ ಮರಗಳನ್ನು ಕಡಿದು ಹಾಕಿ, ಅಲ್ಲಿ ಸಿಕ್ಕಿರುವಂಥ ಕಟ್ಟಿಗೆಗಳಿಗೆ ಬೆಂಕಿ ಹಚ್ಚಿ, ಅಂದರೆ ಯಾರು ತಕ್ಷಣ ಒಳಗಡೆ ಬರಬಾರ್ದು ಅಂತೇಳಿ. ಹೀಗಾಗಿ ಮಿಲಿಟ್ರಿಯವರೆಗೂ ಸಹಿತ ವಾಪಸ್ 7ನೇ ತಾರೀಕು ಕೂಡ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 8ನೇ ತಾರೀಕು ಬೆಳಿಗ್ಗೆ ಬಂದರು ಅವರು. ನಾವೆಲ್ಲ 7ನೇ ತಾರೀಕು ಅಲ್ಲಿ ಇದ್ದು 8ನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಟ್ರೈನ್ ಮುಖಾಂತರ ಪುನಃ ನಾವು ವಾಪಸ್ ನಮ್ಮ ಊರುಗಳಿಗೆ ನಾವು ಬಂದ್ವಿ. ಇಷ್ಟೆಲ್ಲ ನೋಡಿದ್ರಿ, 500 ವರ್ಷಗಳ ನಿರಂತರ ಹೋರಾಟ ಆಯಿತು. ಅದಾದಮೇಲೆ ಕೋರ್ಟು, ಕಚೇರಿ, ವಾದ ಪ್ರತಿವಾದ ಎಲ್ಲ ಆಯಿತು. ರಾಮ ಮಂದಿರ ಅನ್ನೋದು ರಾಜಕೀಯಕ್ಕಾಗಿ ಬಳಸಲಾಗುತ್ತೆ ಅನ್ನೋದಂತೂ ಜನರಲ್ ಮನಸ್ಸಲ್ಲಿತ್ತು. ಆದರೆ ಈಗ ನಾಳೆ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಭಾರತೀಯರ ಕನಸು ಈಡೇರ್ತಾ ಇದ್ದಾರೆ. ಅದರಲ್ಲಿ ನೀವು ಒಬ್ಬರು ಕರಸೇವಕರಾಗಿ ಪಾಲ್ಗೊಂಡಿದ್ದೀರಿ. ಏನನ್ಸುತ್ತೆ ಈ ಸಂದರ್ಭದಲ್ಲಿ ನಿಮಗೆ? ಯಾವ ರೀತಿ ಈ ಖುಷಿಯನ್ನು ವ್ಯಕ್ತಪಡಿಸ್ತೀರಿ ಅಂತ? ಈ ಕಾರಣಕ್ಕಾಗಿ ನಾವು ಅತ್ಯಂತ ಭಾಗ್ಯವಂತರು ಅಂತ ಹೇಳಬೇಕು. ಯಾಕಂದರೆ 500 ವರ್ಷಗಳ ಕಳಂಕವನ್ನು ತೆಗೆದು ಹಾಕೋದ್ರಲ್ಲಿ ನಾವಿದ್ವಿ ಅನ್ನುವಂಥದ್ದು ನಮ್ಗೆ ಅತ್ಯಂತ ಆನಂದದ ಸಂಗತಿ. ಹೀಗಾಗಿ ಪುನಃ ಅದು ಮಂದಿರ ನಿರ್ಮಾಣ ಆದ ಕೂಡ ನಾವಲ್ಲಿ ಹೋಗ್ತೀವಿ. ಮತ್ತು ನಮಗೂ ಕೂಡ ಈ TV ಇತ್ಯಾದಿಗಳು ನೋಡಿದ ನಂತರ ಅನ್ನಿಸ್ತಾ ಇದೆ, ಇಷ್ಟೊಂದು ಉತ್ಸಾಹ ಜನಗಳನ್ನು ಸಿಗಬಹುದು ಅನ್ನುವಂಥ ನಿರೀಕ್ಷೆ ನಾವು ಕೂಡ ಮಾಡಿರಲಿಲ್ಲ. ನಮ್ಮ ನಿರೀಕ್ಷೆ ಮೀರಿ ಜನಗಳ ಉತ್ಸಾಹ ಇವತ್ತು ಕಾಣಿಸ್ತಾ ಇದೆ. ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಹೋಗ್ತಾ ಇರುವಂಥದ್ದನ್ನು TV ಮುಖಾಂತರ ಕೇಳ್ತಾ ಇದ್ವಿ. ಯಾರು ವಿರೋಧ ಮಾಡ್ತಾರೆ ಅವರು ನಿರ್ನಾಮ ಆಗ್ತಾರೆ ಅಷ್ಟೇ, ಸ್ವಾಗತ ಮಾಡುವಂಥವ್ರು ಬೆಳೀತಾರೆ. ಇದು ನಾವು ಕಣ್ಣು ಮುಂದೆ ನಾವು ನೋಡಿದ್ದೀವಿ. ಆವಾಗ ಯಾರು ವಿರೋಧ ಮಾಡಿದ್ರು ಇವತ್ತು ಯಾರು ಅವರಿಲ್ಲ. ಯಾರು ಮಂದಿರಕ್ಕಾಗಿ ಕೆಲಸ ಮಾಡಿದ್ದಾರೆ ಅವರೇ ಇವತ್ತು ನಮ್ಗೆ ಕಾಣಿಸ್ತಾ ಇದ್ದಾರೆ. ಹೀಗಾಗಿ ಜನಗಳ ಉತ್ಸಾಹವನ್ನು ತಡೆಯುವಂಥದ್ದು ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಆದರೆ ನಮ್ಮ ಕಣ್ಣು ಮುಂದೆನೇ ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂಥದ್ದು ನಮಗೆ ಅತ್ಯಂತ ಆನಂದದ ಸಂಗತಿಯಾಗಿದೆ. ಇದು ಏನು ಅಂತಂದ್ರೆ ದಿಲೀಪ್ ವೇರ್ನೇಕರ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಆ ಸಂದರ್ಭದಲ್ಲಿ ನಾವು ರಾಮ ಮಂದಿರ ನಿರ್ಮಾಣಕ್ಕಾಗಿ ಪಾಲ್ಗೊಂಡಿದ್ದು, ಕರಸೇವಕರಾಗಿ ನಾವು ಭಾಗವಹಿಸಿದ್ದು ನಾವು ಭಾಗ್ಯವಂತರು. ಸೊ ಯಾರು ಅವತ್ತು ರಾಮ ಮಂದಿರವನ್ನು ವಿರೋಧ ಮಾಡಿದ್ರು ಅವರು ಕಾಣ್ಲಿಕ್ಕೂ ಕೂಡ ಇವತ್ತು ಸಿಗೋದಿಲ್ಲ. ಯಾರು ರಾಮನ ಪರವಾಗಿ, ರಾಮನ ಭಕ್ತರಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಕೈ ಹಾಕಿದ್ರು ಅವರು ಇವತ್ತಿಗೂ ಕೂಡ ನೋಡ್ಲಿಕ್ಕೆ ಸಿಗ್ತಾರೆ. ಸೊ ನಾವು ಕೂಡ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ, ಉದ್ಘಾಟನೆ ಆದ್ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಒಡೆಯರ್, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.